ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಗೋಲ್ಡ್ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಶಾಕ್ ಎದುರಾಯಿತು. ಇನ್ಮುಂದೆ ಎಲ್ಲವೂ ಕೂಡ ದುಬಾರಿ, ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಶೀಘ್ರದಲ್ಲೇ ಏರಿಕೆಯಾಗುತ್ತಾ ಬಸ್ ಟಿಕೆಟ್ ದರ? ಈಗಾಗಲೇ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಆಗಿದೆ. ಅದೇ ರೀತಿ ಸರ್ಕಾರಿ ಬಸ್ಗಳ ಟಿಕೆಟ್ ದರವೂ ಏರಿಕೆ ಆಗಬಹುದಾ ಅಂತ. ಇನ್ಮುಂದೆ ಎಲ್ಲವೂ ಕೂಡ ದುಬಾರಿ. ಶೀಘ್ರದಲ್ಲೇ ಇನ್ನು KSRTC ಇರ್ಬೋದು, BMTC ಆ ಬಸ್ ಟಿಕೆಟ್ ತರನು ಏರಿಕೆ ಆಗುತ್ತಾ ಅಂತ. ಮತ್ತೊಂದ್ ಕಡೆ ಈ ಹೋಟೆಲ್ ತಿಂಡಿ ಊಟ, ಕಾಫಿ, ಟೀ ಮತ್ತಷ್ಟು ದರ ಏರಿಕೆ ಆಗುತ್ತಾ? ತೈಲ ದರ ಹೆಚ್ಚಾದ್ರೆ ತರಕಾರಿ ದಿನಸಿ ವಸ್ತುಗಳ ಬೆಲೆಯಲ್ಲೂ ಏರಿಕೆ ಆಗುತ್ತೆ. ಕುಡಿಯೋ ನೀರಿನಿಂದ ಹಿಡಿದು ಎಲ್ಲವೂ ಇನ್ಮುಂದೆ ದುಬಾರಿ. ಮಧ್ಯಪ್ರಾಚ್ಯದ ಯುದ್ಧ ಇದೀಗ ದುಬಾರಿ ದುನಿಯಾಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಜನಸಾಮಾನ್ಯರ ಬದುಕು ಮೂರಾಬಟ್ಟೆ ಆಗುತ್ತಾ ಹಾಗಾದ್ರೆ ಅಂತ. ಆಗುತ್ತಾ ಏನು? ಕೆಲವರು ಈಗಾಗಲೇ ಬೀದಿಗೆ ಬಿದ್ದಿದ್ದಾರೆ ಪಾಪ. ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಮತ್ತೊಂದು ಕಡೆ ಈಗ ವಾಹನ ಸವಾರರು ಪರದಾಡ್ತಿದ್ದಾರೆ. ರಾಜ್ಯಾದ್ಯಂತ ಬೆಲೆ ಏರಿಕೆ ಬರೆಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಲೆ ಏರಿಕೆಗೆ ಪಂಚರಾಜ್ಯ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ರ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ವಾಹನ ಸವಾರರು. ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಬಂದವರಿಗೆ ತೀವ್ರ ಬೇಸರ ಆಗಿದೆ. ಕೂಡಲೇ ದರ ಕಡಿಮೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದ ಬಳಿಕ ಪ್ರಧಾನಿ ಮೋದಿ ಅವರು ಒಂದು ಮಾತನ್ನು ಹೇಳಿದರು, ಪೆಟ್ರೋಲು ಮತ್ತು ಡೀಸೆಲ್ ಬಳಕೆಯನ್ನು ಮಿತವ್ಯಯ ಮಾಡಬೇಕು ಅಂತೇಳಿ. ಇದ್ರ ಬೆನ್ನಲ್ಲೇ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಯಲ್ಲಿ ಇದೇ ಮೊದಲ ಬಾರಿಗೆ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ನಾನು ನಿಮಗೆ ಎಷ್ಟು ದರ ಈಗ ಪ್ರೆಸೆಂಟ್ ಇದೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. 94 ರೂಪಾಯಿ 9 ಪೈಸಾ ಡೀಸೆಲ್ ಇದ್ದರೆ 106 ರೂಪಾಯಿ 22 ಪೈಸಾ ಪೆಟ್ರೋಲ್ ಇರುವಂಥದ್ದು. ಅಂದರೆ 1 ಲೀಟ್ರ್ ಪೆಟ್ರೋಲ್ಗೆ 3 ರೂಪಾಯಿ 27 ಪೈಸಾ. ಹಾಗೆಯೇ ಡೀಸೆಲ್ 1 ಲೀಟ್ರ್ ಡೀಸೆಲ್ಗೆ 3 ರೂಪಾಯಿ 12 ಪೈಸಾ ಜಾಸ್ತಿ ಆಗಿದೆ. ಸೊ ನಿರೀಕ್ಷೆ ಅಂತಲೇ ರಾತ್ರೋರಾತ್ರಿ ದರ ಹೆಚ್ಚಳ ಆಗಿರೋದಕ್ಕೆ ವಾಹನ ಸವಾರರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಪಂಚರಾಜ್ಯ ಚುನಾವಣೆ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ರು. ಸೊ ಈಗ ಬಂದಾಯಿತು. ಅದಾದ ಬಳಿಕ ಈಗ ಮತ್ತೆ ಹೆಚ್ಚಳವನ್ನು ಮಾಡಿದ್ದಾರೆ ಅಂತೇಳಿ. ಆದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧನೂ ಕೂಡ ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕೆಂತಂದರೆ ಸಾಗಾಟ ವೆಚ್ಚ ಜಾಸ್ತಿ ಆಗಿದೆ. ಸೊ ಅನಿವಾರ್ಯವಾಗಿ ಈ ಒಂದು ದರವನ್ನು ಹೆಚ್ಚಳ ಮಾಡಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಕೇಂದ್ರ ಸರ್ಕಾರ ಮತ್ತು ಆಯಿಲ್ ಕಂಪನಿಗಳು ಹೇಳ್ತಿದ್ದಾವೆ. ಸೊ ನಮ್ಮ ಜೊತೆಗೆ ಒಬ್ಬರು ಬೈಕ್ ಸವಾರರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ, ಏನು ಹೇಳ್ತೀರಿ ಸರ್? ಜಾಸ್ತಿ ಆಗಿದೆ ಸರ್, ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತಲ್ಲ ಸರ್. 102 ರೂಪಾಯಿ 106 ರೂಪಾಯಿ 22 ಪೈಸೆ ಆಗಿದೆ. ಇನ್ನೂ ಗೊತ್ತಿಲ್ಲ. ಈಗ ಮಿಡಲ್ ಕ್ಲಾಸ್ ಪೀಪಲ್ಗೆ ಯಾವ ರೀತಿಯಾಗಿ ಬರ್ಡನ್ ಆಗುತ್ತಿದ್ದು ಅಂತ ಸರ್? ಬರ್ಡನ್ ಅನ್ನೋದಕ್ಕಿಂತ ಕೆಲವ್ರ ಹತ್ರ ಕಾಸೇ ಇರೋಲ್ಲ, ಕೆಲವೊಂದು ಟೈಮು ಬರ್ಡನ್ ಜಾಸ್ತಿ ಇರುತ್ತೆ. ನೋಡ್ಬೇಕು ಸರ್, ಮುಂದೆ ಚೇಂಜ್ ಆಗ್ಬೋದು. ಒಂದೇ ಥರ ಇರಲ್ವಲ್ಲ ಸರ್. ನಾವು ಸೆಂಟ್ರಲ್ ಗೌರ್ಮೆಂಟ್ನೂ ನಿಲ್ಸೋಕ್ಕಾಗಲ್ಲ, ಸ್ಟೇಟ್ ಗೌರ್ಮೆಂಟ್ನೂ ನಿಲ್ಲಿಸ್ಬೇಕಾಗುತ್ತೆ ಒಂದೊಂದ್ಸಲಿ ಅಷ್ಟೇ. ಅಂದರೆ ಅನಿವಾರ್ಯ ದರ ಹೆಚ್ಚಾಗಿದೆ, ನಾವು ಜೀವನವನ್ನು ನಡೆಸಬೇಕು ಅನ್ನುವಂಥದ್ದಾದರೆ ನಾವು ಎಷ್ಟೇ ದರ ಆದರೂ ಕೂಡ ಪೆಟ್ರೋಲ್ ಅಥವಾ ಡೀಸೆಲನ್ನು ಹಾಕಿಸಿ ಹೋಗಲೇಬೇಕಾಗತ್ತೆ. ಆದರೆ ಯುದ್ಧ ಅನ್ನುವಂಥ ಒಂದು ರೀಸನನ್ನು ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಆದರೆ ಅದೊಂದೇ ಕಾರಣನ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ಒಟ್ಟಿನಲ್ಲಿ ಈಗ ಜನಸಾಮಾನ್ಯರಿಗೆ ಪೆಟ್ರೋಲು ಮತ್ತು ಡೀಸೆಲ್ ದರ ಹೆಚ್ಚಳ ಆಗಿರುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ದುಬಾರಿ ದುನಿಯಾದಲ್ಲಿ ಜನ ಬದುಕಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.